ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಆಧಾರ್ ಕಾರ್ಡು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಗೂಗಲಲ್ಲಿ ಸರ್ಚ್ ಮಾಡಬೇಕು, ಮೈ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ. ಈ ಕೆಳಗಡೆ ಇದೆಯಲ್ಲ ಮೈ ಆಧಾರ್ ಕಾರ್ಡ್ ಡೌನ್ಲೋಡ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲೇ ಬಂತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈ ಆಧಾರ್ಗೆ ಹೋಗಿ ಡೌನ್ಲೋಡ್ ಆಧಾರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಎಂಟರ್ ಆಧಾರ್ ನಂಬರ್, ಆಧಾರ್ ಕಾರ್ಡ್ ನಂಬರಲ್ಲಿ ಏನು ನಂಬರ್ ಇದೆಯೋ ಅದು ಎಂಟ್ರಿ ಮಾಡಬೇಕು. ನೆಕ್ಸ್ಟು ಎಂಟರ್ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ಮೇಲೆ ಲಾಗಿನ್ ವಿತ್ OTP ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. ಆಧಾರ್ ಕಾರ್ಡ್ಗೆ ಎಲ್ಲಿ ಲಿಂಕ್ ಆಗಿರುತ್ತೋ ಆ ನಂಬರ್ಗೆ OTP ಬರುತ್ತೆ, ಆ ನಂಬರು. ಅದು ಎಂಟ್ರಿ ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಡೌನ್ಲೋಡ್ ಆಧಾರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಓಪನ್ ಆದ್ಮೇಲೆ ನೆಕ್ಸ್ಟು ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇರುತ್ತೋ ಆ ಡೀಟೇಲ್ಸ್ ಎಲ್ಲ ಪೂರ್ತಿ ಬರುತ್ತೆ ಇದರಲ್ಲಿ. ಹೆಸರು, ಫೋಟೋ, ಅಡ್ರೆಸ್ಸು, ಡೇಟ್ ಆಫ್ ಬರ್ತ್ ಎಲ್ಲ ಬರುತ್ತೆ. ಕೆಳಗಡೆ ಡೌನ್ಲೋಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗುತ್ತೆ. ಈಗ ಡೌನ್ಲೋಡ್ ಆಗಿದೆ. ಇದನ್ನು ಹೆಂಗೆ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಪಿ ಡಿ ಎಫಲ್ಲಿ ಡೌನ್ಲೋಡ್ ಆದರೆ ಫಸ್ಟು 4 ಅಕ್ಷರ ನಮ್ಮ ಹೆಸರು, ಆಮೇಲೆ ಡೇಟ್ ಆಫ್ ಇಯರ್, ವರ್ಷ ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೋ ಸ್ಟಾರ್ಟಿಂಗ್ 4 ಅಕ್ಷರ ಹಾಕಬೇಕು, ಮತ್ತು ಹುಟ್ಟಿದ ವರ್ಷ ಹಾಕಬೇಕು. ಅದು ಹೆಂಗೆ ಓಪನ್ ಮಾಡೋದಂತ ತೋರಿಸ್ತೀನಿ. ಫೈಲ್ ಓಪನ್ ಮಾಡ್ತೀನಿ, ಡೌನ್ಲೋಡ್ ಆಗಿರೋದು. ಈ ಆಧಾರ್ ಅಂತ ಇದೆ, ಡೌನ್ಲೋಡ್ ಮಾಡಿದ್ದು. ಓಪನ್ ಮಾಡಿದರೆ ಈ ಥರ ಪಾಸ್ವರ್ಡ್ ಅಂತ ಕೇಳುತ್ತೆ. ನಾನು ಅವನೇ ಹೇಳ್ದನಲ್ಲ, 4 ಅಕ್ಷರ ಆಧಾರ್ ಕಾರ್ಡ್ ಎಲ್ಲಿದೆಯೋ ಅದು 4 ಅಕ್ಷರ ಹಾಕಬೇಕು ಸ್ಟಾರ್ಟಿಂಗು. ನೆಕ್ಸ್ಟು ಹುಟ್ಟೋದು ವರ್ಷ ಹಾಕಬೇಕು. ಹಾಕಿದ್ಮೇಲೆ ಓಕೆ ಬಟನ್ ಒತ್ತಿದ್ರೆ ನಮ್ಮದು PDF ಅಲ್ಲಿ ಓಪನ್ ಆಗುತ್ತೆ, ಶೋ ಆಗುತ್ತೆ. ನೋಡಿ, ಈ ಥರ ಓಪನ್ ಆಗುತ್ತೆ ಆಧಾರ್ ಕಾರ್ಡು. ನಾವು ಇದನ್ನು ಪ್ರಿಂಟೌಟ್ ಕೊಡ್ಬೋದು. ನಮ್ಮ ಚಾನಲ್ನ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.